ಹೆಣ್ಮಕ್ಳು ಬಳೆ ಯಾಕೆ ಹಾಕ್ತಾರೆ ಗೊತ್ತಾ? ಈ ಬಳೆ ಹಾಕೋದ್ರಿಂದ ಏನಾಗುತ್ತೆ? ಈ ಬಳೆನ ಹುಡುಗಿರು ಸ್ಟೈಲ್ಗಷ್ಟೇ ಹಾಕೋತಾರ? ನಿಲ್ಸಿ ನಿಲ್ಸಿ ನಿಲ್ಸಿ, ಇಲ್ಲಿದೆ ವಿಷಯ. ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರ ಅಲಂಕಾರಕ್ಕೆ ತುಂಬಾ ಮಹತ್ವವಿದೆ. ಕೈಯಲ್ಲಿ ಬಳೆ ಹಾಕೊಳ್ಳೋದು ಇಂದು ನಿನ್ನೆದಲ್ಲ, ಇದು ವೈದ್ಯಕೀಯ ಕಾಲದಿಂದಲೂ ನಡೆದು ಬಂದಿದೆ. ಅದರಲ್ಲೂ ನಾವು ಭಾರತೀಯರು, ನಾವು ಬಳೆ ಹಾಕೊಳ್ಳೋದನ್ನ ನೋಡಿ ವಿದೇಶಿಯ ಹೆಣ್ಮಕ್ಳು ಇಷ್ಟಪಟ್ಟು ಬಳೆ ಹಾಕೋತಾರೆ. ಹಾಗೆ ಬಳೆಗಳಲ್ಲೂ ತುಂಬಾ ವೆರೈಟೀಸ್ ಇದೆ. ಗಾಜಿನ ಬಳೆ ಇದೆ, ಸ್ಟೋನ್ ಬಳೆ ಇದೆ, ಕುಂದನ್ ಬಳೆ ಇದೆ, ಹಾಗೆ ಪ್ಲಾಸ್ಟಿಕ್ ಬಳೆಗಳು ಇದಾವೆ, ಹಾಗೆ ಚಿನ್ನದ ಬಳೆ ಮತ್ತೆ ಬೆಳ್ಳಿ ಬಳೆಗಳು ಕೂಡ ಇದೆ. ನನಗೆ ಗೊತ್ತಿರೋದಿಷ್ಟೇ. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಳೆಗಳು ಸೌಂದರ್ಯ ಮತ್ತು ಸಾಂಪ್ರದಾಯಿಕ ಸಂಕೇತವಾಗಿದೆ. ಹಾಗೆ ಈ ಗಾಜಿನ ಬಳೆಗಳನ್ನ ಹಬ್ಬ ಮತ್ತೆ ಸಮಾರಂಭದಲ್ಲಿ ಹಾಕೋತಾರೆ. ಚಿನ್ನ ಮತ್ತು ಬೆಳ್ಳಿ ಬಳೆಗಳನ್ನ ಕೆಲವೊಬ್ರು ಡೈಲಿ ಯೂಸ್ ಹಾಕೋತಾರೆ, ಹಾಗೆ ಇನ್ ಕೆಲವೊಬ್ರು ವಿಶೇಷ ಸಂದರ್ಭದಲ್ಲಿ ಹಾಕೋತಾರೆ. ಸ್ಟೋನ್ ಬಳೆ ಇದನ್ನ ಹುಡುಗಿರು ಪಾರ್ಟಿ ವೇರ್ಗೂ ಹಾಕೋತಾರೆ, ಅಂದ್ರೆ ಫ್ಯಾಷನ್ಗೆ ಅಂತ ಸಿಂಗಲ್ ಬಳೆನ ಯೂಸ್ ಮಾಡ್ತಾರೆ. ಮೆಟಲ್ ಬಳೆ ನೋಡ್ತಾ ಇರ್ಬೋದು, ಚಿನ್ನ ಮತ್ತೆ ಬೆಳ್ಳಿ ರೇಟ್ ಗಗನಕ್ಕೆ ಏರ್ಬಿಟ್ಟಿದೆ, ಹಾಗಾಗಿ ಮೆಟಲ್ ಬಳೆನ ಯೂಸ್ ಮಾಡ್ತಾರೆ. ನಮ್ಮಂತ ಬಡವರು ಆಲ್ಮೋಸ್ಟ್ ಮೆಟಲ್ ಬಳೆನ ಯೂಸ್ ಮಾಡ್ತೀವಿ. ಈ ಎಲ್ಲಾ ಬಳೆಗಳಿಗಿಂತ ಗಾಜಿನ ಬಳೆಗಳೇ ಶ್ರೇಷ್ಠ ಅಂತೆ. ಯಾಕೆ ಗೊತ್ತಾ? ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತಂತೆ. ಬಳೆಗಳನ್ನ ಲಕ್ಷ್ಮಿಯ ಸ್ವರೂಪ ಎಂದು ಕರೆಯಲಾಗುತ್ತೆ. ಇವಾಗೆಲ್ಲ ಹುಡುಗಿರು ಬಳೆನ ಹಾಕೊಳ್ಳೋದಿಲ್ಲ. ಬಳೆ ಹಾಕೊಂಡ್ರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಮೃದ್ಧಿ ಎಲ್ಲವೂ ತುಂಬಿ ತುಳ್ಕಾಡುತ್ತೆ. ಈ ಹಸಿರು ಮತ್ತು ಕೆಂಪು ಬಳೆಗಳು ಮುತ್ತೈದರಿಗೆ ಶ್ರೇಷ್ಠವಾಗಿದ್ದು. ಈ ಗಾಜಿನ ಬಳೆಗಳ ನಾದ ನಕಾರಾತ್ಮಕ ಶಕ್ತಿಯನ್ನು ತೊರೆದು ಹಾಕುತ್ತೆ. ಸೈಂಟಿಫಿಕ್ ಆಗಿ ನಾವು ನೋಡಕ್ ಹೋದ್ರೆ ಈ ಗಾಜಿನ ಬಳೆಗಳು ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡುತ್ತದೆ. ಅಷ್ಟೇ ಅಂತೂ ಅಲ್ಲ, ಗಾಜಿನ ಬಳೆ ಹಾಕೋದ್ರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ. ಗರ್ಭಿಣಿ ಮಹಿಳೆಯರು ಬಳೆ ಧರಿಸಬೇಕು. ಯಾಕಂತ ಹೇಳಿದ್ರೆ ಮಗು ಮೆದುಳಿನಲ್ಲಿ ಜೀವಕೋಶಗಳು ಸಕ್ರಿಯಗೊಳ್ಳಲು ಪ್ರಾರಂಭಗೊಳ್ಳುತ್ತದೆ. ದೇವಿಗೆ ಬಳೆಗಳನ್ನ ಯಾಕೆ ತೊಡಿಸ್ತಾರೆ ಗೊತ್ತಾ? ದೇವಿನ ತಾಯಿ ಮತ್ತು ಸೌಭಾಗ್ಯದ ಸಂಕೇತವೆಂದು ಭಾವಿಸಲಾಗುತ್ತೆ. ಬಳೆಗಳು ಸೌಂದರ್ಯ ಮತ್ತು ಸಮೃದ್ಧಿಯ ಸಂಕೇತಗಳಾಗಿವೆ. ಹಾಗೆ ಭಕ್ತರು ತಮ್ಮ ಇಷ್ಟಾರ್ಥಗಳು ನೆರವೇರಲಿ ಎಂದು ದೇವರಿಗೆ ಬಳೆಗಳನ್ನು ಸಲ್ಲಿಸ್ತಾರೆ. ಇನ್ನೂ ಕೆಲವು ದೇವಾಲಯಗಳಲ್ಲಿ ಮಹಿಳೆಯರು ತಮ್ಮ ಕುಟುಂಬದ ಸುಖ ಮತ್ತು ಶಾಂತಿ ಸೌಭಾಗ್ಯಕ್ಕಾಗಿ ಬಳೆಗಳನ್ನು ಸಲ್ಲಿಸ್ತಾರೆ. ಅಷ್ಟೇ ಅಲ್ಲ, ಮರಗಳಿಗೆ ಯಾಕೆ ಬಳೆಗಳನ್ನು ತೊಡಿಸ್ತಾರೆ? ಇಲ್ಲಿದೆ ಕೇಳಿ. ಕೆಲವು ಮರಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಮರಗಳಂದ್ರೆ ಎಲ್ಲ ಮರಗಳಿಗೂ ಬಳೆಗಳನ್ನು ತೊಡಿಸಲ್ಲ. ಅದರಲ್ಲಿ ಮೇನ್ ಬನ್ನಿ ಮರ, ಆಲದ ಮರ, ಅರಳಿ ಮರ ಇಂಥ ಮರಗಳಿಗೆ ಬಳೆಗಳನ್ನು ತೊಡಿಸ್ತಾರೆ. ಈ ಮರಗಳಲ್ಲಿ ದೇವರು ಮತ್ತು ದೇವಿ ಶಕ್ತಿ ನೆಲೆಸಿದೆ ಅನ್ನೋ ನಂಬಿಕೆ ಇದೆ. ಎಷ್ಟೋ ಹೆಣ್ಮಕ್ಳು ಮರಗಳಿಗೆ ಪೂಜೆ ಮಾಡ್ತಾರೆ, ಹರಕೆ ಕಟ್ಕೊತಾರೆ. ಯಾಕೆ ಅಂತ ಹೇಳಿದರೆ ಸಂತಾನ ಪ್ರಾಪ್ತಿ ಆಗಲಿ, ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ, ನಮ್ಮ ಗಂಡಂಗೆ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದಾಗಲಿ, ಇವರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೆಣ್ಮಕ್ಳು ಹರಕೆ ಕಟ್ಕೊಂಡು ಹರಕೆ ಎಲ್ಲ ಈಡೇರಿಸಿ ಬಳೆಗಳನ್ನು ಸಲ್ಲಿಸ್ತಾರೆ. ಅದರಲ್ಲೂ ಮನೆಗಳಲ್ಲಿ ವರಲಕ್ಷ್ಮಿ ಹಬ್ಬ, ಲಕ್ಷ್ಮೀ ಪೂಜೆ ಆ ಥರ ಎಲ್ಲ ಪೂಜೆ ಮಾಡ್ತಿರ್ತಾರೆ. ಅದಕ್ಕೆ ಮೇನ್ ಬೇಕಾಗಿರೋದೇ ಬಳೆ. ಅದರಲ್ಲಿ ಉಡಕಿ ಕೊಡಬೇಕಾದ್ರೆ 2 ಬಳೆ ಇಟ್ಟೆ ಕೊಟ್ಟಿರ್ತಾರೆ. ಯಾಕಂದರೆ ಬಳೆಗಳನ್ನು ಇಟ್ಟರೆ ಮುತ್ತೈದರಿಗೆ ಶ್ರೇಷ್ಠವಾಗಿದ್ದು ಅಂತ ಬಳೆಗಳನ್ನು ಇಟ್ಕೊಡ್ತಾರೆ. ಬಳೆಗಳಿಗೆ ಅಷ್ಟು ಮಹತ್ವವಿದೆ. ಮರಗಳಿಗೆ ಬಳೆಗಳನ್ನು ಕಟ್ಟೋದಾಗಲಿ ಅಥವಾ ತೊಡಿಸೋದಾಗಲಿ ಕೆಲವೊಂದು ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಇದು ಭಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿದೆ. ಬಳೆಗಳಿಗೆ ಅಂತಾನೆ ಪ್ರಸಿದ್ಧವಾದ ಒಂದು ದೇವಿ ಇದೆ, ಅದೇ ಬಳೆ ಪದ್ಮಾವತಿ. ಬಳೆ ಪದ್ಮಾವತಿಗೆ ಎಷ್ಟೊಂದು ಜನ ಹೋಗಿರ್ತೀರ. ಸೊ ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಳೆ ಪದ್ಮಾವತಿ ಮಹಿಮೆ ಎಲ್ಲ ಕೇಳಿರ್ತೀರ. ಸೊ ಹಾಗಾಗಿ ನಾನು ಕೂಡ ಹೋಗಿ ಬಂದಿದ್ದೀನಿ ಬಳೆ ಪದ್ಮಾವತಿಗೆ. ಒಂದು 2 ಸರಿನೋ 3 ಸರಿ ಹೋಗಿ ಬಂದಿದ್ದೀನಿ. ಸೊ ಅಲ್ಲೆಲ್ಲ ಬೇಡ್ಕೊಂಡಿದ್ದೆಲ್ಲ ಈಡೇರಿದೆ. ಸೊ ಈಡೇರಿದ ಮೇಲೆ ಬಳೆಗಳನ್ನು ಕೊಡ್ತೀವಿ ಅಂತ ಹರಿಸ್ಕೊಂಡಿರ್ತೀವಿ. ಸೊ ಹಾಗಾಗಿ ಬಳೆಗಳನ್ನು ಅರ್ಪಿಸಿ ಬರ್ತೀವಿ. ಯಾಕಂದರೆ ಅಲ್ಲಿ ಫುಲ್ ಬಳೆಗಳಿಂದನೇ ಮುಚ್ಚೋಗಿರುತ್ತೆ ದೇವಿ. ನೋಡ್ಬೋದು, ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ ಬಳೆ ಪದ್ಮಾವತಿ. ಯಾರಾದರೂ ಹೋಗಿಲ್ಲ ಅಂದರೆ ಒಂದ್ಸರಿ ವಿಸಿಟ್ ಕೊಟ್ಟು ಬನ್ನಿ, ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಬಳೆಯ ಮಹತ್ವ ಹೇಗಿದೆ ಅಂತ. ಬಳೆಗಳಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲರೂ ಕೂಡ ಬಳೆಗಳನ್ನು ಹಾಕೊಳ್ಳಿ, ಹಿಂದೂ ಸಂಪ್ರದಾಯನ ಕಾಪಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.